ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಗಣೇಶನ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಬಳ್ಳಾರಿ ಜೈಲಿನ ಸಭಾಂಗಣದಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿ ವರ್ಷ ಕೂಡ ಪ್ರತಿಷ್ಠಾಪಿಸಲಾಗುತ್ತೆ. 9 ಬ್ಯಾರಕ್ನಲ್ಲಿರುವಂತಹ ಎಲ್ಲಾ ಕೈದಿಗಳಿಗೆ ಗಣೇಶನ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವ ಕಾರಣ ದರ್ಶನ್ಗೆ ಗಣಪನ ದರ್ಶನದ ಭಾಗ್ಯ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಇದು ಕೂಡ ಒಂದು ಸ್ವಲ್ಪ ಬೇಜಾರನ್ನು ತರಿಸಬಹುದು. ಯಾಕಂದರೆ ಗಣಪತಿ ಹಬ್ಬ ಅಥವಾ ವಿಶೇಷ ಹೋಮ ಹವನ ಅಂತ ಹೇಳಿದ್ರೆ ಅವರು ಮನೇಲೆಲ್ಲ ಪಾಲ್ಗೊಳ್ತಾ ಇದ್ರು. ಬಟ್ ಇಲ್ಲಿ ಸೆಲ್ಲಲ್ಲಿದ್ದಾರೆ, ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗ್ತದೆ, ನೋಡೋದಕ್ಕೆ ಅವಕಾಶ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಮರೇಶ್ ಕೂಡ. ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ. ಅಮರೇಶ್, ಮೊದಲ 2 ಪ್ರಶ್ನೆ ನಿಮಗೆ. ಒಂದು, ಟಿವಿ ಇನ್ಸ್ಟಾಲೇಷನ್ ಎಷ್ಟೊತ್ತಿಗಾಯ್ತು? ಎರಡನೇದು, ಗಣೇಶ ಹಬ್ಬದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಉತ್ಸಾಹ ಅವರಲ್ಲಿ ಇದ್ರೂ ಕೂಡ ಇದು ತಣ್ಣೀರಚ್ಚುವಂತಹ ಬೆಳವಣಿಗೆ. ಯಾಕೆ ಹೀಗೆ? ಭದ್ರತೆ ಕೊಡೋದು ಕಷ್ಟ ಆಗುತ್ತೆ ಅಂತನಾ, ಹೇಗೆ ಅಂತ? ಮಮತಾ, ಮೊದಲನೇದಾಗಿ ಇವತ್ತು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ಗೆ ಐಆರ್ ಕಂಪನಿಯ 32 ಇಂಚಿನ ಟಿವಿಯನ್ನು ಇವತ್ತು ಇನ್ಸ್ಟಾಲ್ ಮಾಡಲಾಯಿತು. ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಇವತ್ತಿಗೆ 10ನೇ ದಿನ. 5 ದಿನಗಳಿಂದ ಸಹಿತ ನನಗೆ ಟಿವಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಜೈಲಾಧಿಕಾರಿಗಳ ಬಳಿ ದರ್ಶನ್ ಅವರು ಮನವಿಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರದ ಅಂಶಗಳನ್ನ ತಿಳಿದುಕೊಳ್ಬೇಕು, ಮತ್ತೊಂದು ಕಡೆಗೆ ಹೊರ ಜಗತ್ತಿನ ವಿಚಾರಗಳು ಯಾವು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಟಿವಿ ಬೇಕು ಅನ್ನುವಂಥ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ 5 ದಿನಗಳ ಬಳಿಕ ಇವತ್ತು ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ 15ನೇ ಕೋಣೆಗೆ ಇವಾಗ ಟಿವಿಯನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಮತ್ತೊಂದು ಪ್ರಮುಖವಾದ ವಿಷಯ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪ್ರತಿ ವರ್ಷವೂ ಸಹಿತ ಗಣೇಶ ಚತುರ್ಥಿ ದಿನದಂದು ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಅಂದ್ರೆ ಗಣೇಶನ ಮೂರ್ತಿಯನ್ನು ಕೂಡಿಸೋ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಜೈಲಿನ ಒಳಗಡೆ ತಲೆಲು ತೋರಣಗಳಿಂದ ಶೃಂಗಾರಗೊಳಿಸೋದ್ರ ಮೂಲಕ ಒಂದು ಮಣ್ಣಿನ ಗಣಪತಿ ಮೂರ್ತಿಯನ್ನಿಟ್ಟು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಗಣೇಶ ಮೂರ್ತಿಯ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ದರ್ಶನ್ ಅವ್ರಿಗೆ ಅಂದ್ರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ದರ್ಶನ್ ಅವರು ಇರುವಂತದ್ದು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ. ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ದರ್ಶನ್ ಅವರು ಒಳಗೊಂಡಂತೆ 3 ಜನ ನಟೋರಿಯಸ್ಗಳು ಇದೀಗ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿದ್ದಾರೆ. ಹೀಗಾಗಿ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನ 9 ಬ್ಯಾರಕ್ಗಳಲ್ಲಿ ಇರುವಂತ 380 ಕೈದಿಗಳೇನಿದ್ರೆ ಅವರು ಮಾತ್ರ ಈ ಒಂದು ಗಣೇಶ ಅಂದ್ರೆ ಗಣೇಶ ಹಬ್ಬದ ಸಂಭ್ರಮಾಚರಣೆ ಜೈಲಲ್ಲಿ ನಡೆಯುತ್ತೆ, ಅದರಲ್ಲಿ ಭಾಗಿಯಾಗ್ತಾರೆ. ಆದ್ರೆ ದರ್ಶನ್ ಅವರು ಅಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ದರ್ಶನ್ ಅವರು ಬೇರೆ ಅಂದ್ರೆ ಇತರ ಕೈದಿಗಳ ಜೊತೆಗೆ ಬೆರಿಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರಿಸಲಾಗಿದೆ. ಒಂದ್ ವೇಳೆ ದರ್ಶನ್ ಅವ್ರನ್ನ ಗಣೇಶ ಕೂಡಿಸತಕ್ಕಂತ ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ಅಲ್ಲಿ ಮತ್ತಷ್ಟು ಗೊಂದಲ ಗಲಾಟೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಅಂದ್ರೆ 380 ಕೈದಿಗಳಿರ್ತಾರೆ, ಅವರೆಲ್ಲರೂ ಸಹಿತ ದರ್ಶನ್ ಅವ್ರ ಮೇಲೆ ಮುಗಿಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭದ್ರತೆಯ ದೃಷ್ಟಿಯಿಂದಾಗಿ ದರ್ಶನ್ ಅವರನ್ನ ಈಗಾಗಲೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರಿಸಲಾಗಿದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಏನು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಅದರಲ್ಲಿ ಭಾಗಿಯಾಗೋದಿಲ್ಲ. ಮಮತಾ, ಆಲ್ ರೈಟ್ ಅಮರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಉಮೇಶ್ ಹಾಗೆ ಸಂಪರ್ಕದಲ್ಲಿ